ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವತ್ತು ನಾನು ರವೆ ಪಾಯಸ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಕ್ವಿಕ್ಕಾಗಿ ಕಮ್ಮಿ ಇಂಗ್ರೀಡಿಯೆಂಟ್ಸಲ್ಲಿ ಬೇಗ ಮಾಡೋ ಅಂಥದ್ದು. ಅದಕ್ಕೆ ಬೆಲ್ಲನ ಕರಗಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರು ಹಾಕಿ ನಾನಿಲ್ಲಿ ಒಂದು ಹಚ್ಚಲ್ಲಿ ಒಂದು ಹಚ್ಚು ಬೆಲ್ಲ ತೊಗೊಂಡು ಸ್ವಲ್ಪ ನೀರು ಹಾಕಿ ಕರಗಿಸ್ಕೊಳ್ತಾ ಇದ್ದೀನಿ. ಸೊ ಕರಗಿದ ಮೇಲೆ ಅದನ್ನು ಶೋಧಿಸ್ಕೊಂಡು ಅದರಲ್ಲಿರೋ ಗಲೀಜನ್ನೆಲ್ಲ ತೆಗೆದುಕೊಂಡು ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. ಇದೇನು ಪಾಕ ಥರದ್ದೇನು ಬೇಡ, ಜಸ್ಟ್ ಅದು ಕರಗಿದ್ರೆ ಸಾಕು. ಅದು ಕಸ ಎಲ್ಲ ಇರುತ್ತಲ್ಲ, ಸೊ ಅದನ್ನು ಸೋದಿಸ್ಕೊಳ್ಳೋದಕ್ಕಷ್ಟೇ. ಸೊ ಅದೊಂದು ಕರಗಿದ ಮೇಲೆ ಸೋದಿಸ್ಕೊಂಡು ಇಟ್ಕೊಳ್ಬೇಕು. ನಾನು ಒಂದು ಪಾತ್ರೆಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರ್ಕೊಳ್ತಾ ಇದ್ದೀನಿ. ಅದಕ್ಕೆ ನಾನು ಚಿಕ್ಕ ಬಟ್ಲಲ್ಲಿ ಚಿರೋಟಿ ರವೆ ತೊಗೊಂಡಿದ್ದೀನಿ. ಚಿರೋಟಿ ರವೆಯಲ್ಲೇ ಮಾಡಿ ಚೆನ್ನಾಗಿ ಬರುತ್ತೆ. ಸೊ ಅದನ್ನು ಸಣ್ಣ ಉರಿಯಲ್ಲಿ ಹುರ್ಕೊಳ್ಬೇಕು, ಹಸಿ ಸ್ಮೆಲ್ ಹೋಗೋವರೆಗೂ. ಸೊ ಇವಾಗ ಚೆನ್ನಾಗಿ ಹುರ್ಕೊಂಡ್ಮೇಲೆ ಬೆಲ್ಲ ಪಾಕ ಇರುತ್ತಲ್ವ, ಬೆಲ್ಲ ಕರಗಿಸ್ಕೊಂಡಿದ್ದು ನೀರು ಅದನ್ನು ಹಾಕಿ ಕೈ ಆಡಿಸ್ತಾ ಇರಿ, ಬಿಡಬೇಡಿ. ಹಂಗೆ ಉರಿ ಕಮ್ಮಿಯಲ್ಲೇ ಕೈ ಆಡಿಸ್ತೀರಿ. ಇವಾಗ ಸ್ವಲ್ಪ ಕೊಬ್ಬರಿ ಹಾಕ್ಕೊಳ್ತಾ ಇದ್ದೀನಿ. ತೆಳು ಆದರೂ ಪರವಾಗಿಲ್ಲ, ಸ್ವಲ್ಪ ಗಟ್ಟಿಯಾಗಿ ಹೋಗುತ್ತೆ ಆಮೇಲೆ ಆದಮೇಲೆ. ಸೊ ಏಲಕ್ಕಿ ಪುಡಿ ಹಾಕಿದ್ದೀನಿ ಇವಾಗ. ಸೊ ಅದು ಬಾಯ್ಲ್ ಆಗಿ ಇಷ್ಟು ಕ್ರೀಮಿ ಟೆಕ್ಸ್ಚರ್ ಬಂದಿದೆ ನೋಡಿ, ಎಷ್ಟು ಗ್ಲಾಸಿಯಾಗಿ ಬಂದಿದೆ. ಫುಲ್ಲು ಟ್ರಾನ್ಸ್ಪರೆಂಟ್ ಆಗಿಬಿಟ್ಟಿದೆ, ಅಷ್ಟು ಚೆನ್ನಾಗಿದೆ ನೋಡೋದಕ್ಕೆ. ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು, ಜಾಸ್ತಿ ಗಟ್ಟಿನೂ ಬೇಡ, ಜಾಸ್ತಿ ತೆಳುನೂ ಬೇಡ. ಸೊ ಇಷ್ಟಿದ್ರೆ ಸಾಕು. ಇನ್ನು ಸ್ವಲ್ಪ ಬಾಯ್ಲ್ ಮಾಡ್ಕೊತಿದ್ದೀನಿ. ನನಗೆ ಇನ್ನು ಸ್ವಲ್ಪ ನೀರು ಹಾಕಬೇಕಿತ್ತು, ಅದಕ್ಕೆ ಇನ್ನು ಸ್ವಲ್ಪ ನಾನು ನೀರು ಹಾಕ್ಕೊಂಡು ಬಾಯ್ಲ್ ಮಾಡ್ಕೊತಿದ್ದೀನಿ. ನೋಡಿ, ನಾನು ಇಲ್ಲಿ ಯಾವುದೂ ಕಲರ್ಸ್ ಹಾಕಿಲ್ಲ. ಸೊ ನಿಮ್ಮ ರವೆ ಪಾಯಸ